ಓಂ ದುಮ್ ದುರ್ಗಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನುತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ರಾಹುವಿನ ನಕ್ಷತ್ರವಾಗಿರುವಂತಹ, ವಿಶೇಷವಾಗಿ ಆರಿದ್ರ ನಕ್ಷತ್ರದಲ್ಲಿ, ಆರಿದ್ರ ನಕ್ಷತ್ರ ವಿಶೇಷವಾಗಿರುವಂತಹ ತುಂಬ ಪ್ರಾಬ್ಲಮೆಟಿಕ್ ಆಗಿರುವಂತಹ ನಕ್ಷತ್ರ ಅಂತಾನೆ ಹೇಳ್ಬೋದು. ತುಂಬ ಪ್ರಾಬ್ಲಮೆಟಿಕ್ ಇನ್ ದ ಸೆನ್ಸ್, ಒಂದು ಡಿಸಿಷನ್ ತಗೊಂಡ್ರೆ ಇನ್ನೊಂದು ಡಿಸಿಷನ್ ಬರ್ತಾ ಇರುತ್ತೆ. ಒಂದು ಡಿಸಿಷನ್ ಮೇಲೆ ನಿಲ್ಲಕ್ಕೆ ಆಗಲ್ಲ. ಐದರ್ ಮ್ಯಾರೇಜ್ ಬಿಫೋರ್ ನಿಮ್ಮ ಲೈಫ್ ಚೆನ್ನಾಗಿದ್ರೆ ಆಫ್ಟರ್ ಮ್ಯಾರೇಜ್ ತುಂಬ ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ಮ್ಯಾರೇಜ್ ಬಿಫೋರ್ ಲೈಫ್ ತುಂಬ ಚೆನ್ನಾಗಿತ್ತು ಅಂತಂದರೆ ಆಫ್ಟರ್ ಮ್ಯಾರೇಜ್ ವಿಲ್ ಬಿ ರಿಯಲಿ ಡಿಸಾಸ್ಟರ್. ಮತ್ತು ದುಡ್ಡಿನ ಸಮಸ್ಯೆ ಯಾವಾಗಲೂ ಒಂದಲ್ಲ ಒಂದು ಕಾರಣ, ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ದುಡ್ಡು ಹೌದಪ್ಪ ಇವಾಗ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀನಿ ನಾನು ಅಂತ ಅಂದ್ಕೊಳ್ತಿದ್ದಂಗೆ ಮತ್ತೇನಾದರೂ ಒಂದು ಪ್ರಾಬ್ಲಮ್. ಸೊ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಸ್ ಬರ್ತಾ ಇರೋಂಥ ನಕ್ಷತ್ರ ಆರಿದ್ರ ನಕ್ಷತ್ರ. ಆ್ಯಂಡ್ ಈ ನಕ್ಷತ್ರದ ಒಂದು ವಿಶೇಷತೆನೇ ಹಾಗೇನೆ ಬರುತ್ತೆ. ಯಾಕಂದರೆ ರಾಹುವಿನ ನಕ್ಷತ್ರಗಳು ಸಾಮಾನ್ಯವಾಗಿ ಒಂದಲ್ಲ ಒಂದು ಸಮಸ್ಯೆಗಳನ್ನ ತಂದೆ ತರುತ್ತೆ. ಅದರಲ್ಲೂ ರಾಹುವಿನ ನಕ್ಷತ್ರ, ರಾಹು ಮಹಾದಶದಲ್ಲಂತೂ ವಿಲ್ ಬಿ ಅ ವೆರಿ ಡಿಫಿಕಲ್ಟ್ ಟೈಮ್. ನೀವು ಯಾರಾದರೂ ಇಷ್ಟಪಡ್ತಿದ್ರೆ ಅವ್ರು ನಿಮಗೆ ದೂರ ಆಗಿ ಹೋಗ್ಬಿಡೋದು, ಲವ್ ಫೇಲ್ಯೂರ್ಸ್ ಆಗೋದು, ಲವ್ ಮ್ಯಾರೇಜ್ ಆಗಿದ್ದರೆ ಆವಾಗಲೂ ಕೂಡ ಡಿವೋರ್ಸ್ ಆಗೋದು, ಅಥವಾ ಯಾರಾದ್ರೂ ಜೊತೆ ಓಡೋಗುವಂಥದ್ದು, ಈ ಥರ ಏನಾದರೂ ಒಂದಲ್ಲ ಒಂದು ರಾಹುವಿನ ದಶದಲ್ಲಿ ಈ ಆರಿದ್ರ ನಕ್ಷತ್ರದವರು ಒಂದಲ್ಲ ಒಂದು ಪ್ರಾಬ್ಲಮ್ಸ್ನ ಅವ್ರ ಲೈಫಲ್ಲಿ ಫೇಸ್ ಮಾಡೇ ಮಾಡ್ತಾರೆ. ಸೊ ಬನ್ನಿ, ಈ ಆರಿದ್ರ ನಕ್ಷತ್ರ 2026 ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಏನೆಲ್ಲ ಒಳ್ಳೇದಾಗುವಂಥದ್ದಿದೆ, ಪ್ರತಿಯೊಂದು ತಿಳ್ಕೊಳ್ಳೋಣ. ಸೊ ನೀವು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಡೆಫಿನೆಟ್ಲಿ ಮಿಥುನ ರಾಶಿಯಲ್ಲಿರುತ್ತೆ. ಯಾಕಂದರೆ 4 ಚರಣಗಳು ಸಹ ನಾವು ಮಿಥುನ ರಾಶಿಯಲ್ಲೇ ಕಾಣ್ತೀವಿ. ಇದಕ್ಕೆ ಬರುವಂತಹ ಅಕ್ಷರಗಳು ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದರೆ ಅಕ್ಷರಗಳಲ್ಲಿ ಯಾರು ಬಹುಶಃ ಮೇಜರ್ಲಿ ಹೆಸರಿಟ್ಟಿರಲ್ಲ ಅಂದ್ಕೊಳ್ತೀನಿ. ಬಟ್ ಅದರಲ್ಲಿ ಒಂದು ಕು ಅನ್ನೋ ಹೆಸರು ಬರುತ್ತೆ, ಕು ಅನ್ನೋ ಅಕ್ಷರ ಬರುತ್ತೆ. ಸೊ ಬಹುಶಃ KU ಬಳಸಿರ್ತೀರಾ ನೀವು, ಇನ್ನೊಂದು ಕುಮಾರಿನೋ ಅಥವಾ ಏನೋ ಒಂದು ಹೆಸರು ಇಟ್ಟಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಅದು ಬಿಟ್ಟರೆ ಜ್ಞ ಮತ್ತು ನಲ್ಲಿ 2ನೇ ಛ. ಸೊ ಛತ್ರಪತಿ ಶಿವಾಜಿ ಅನ್ನೋ ಬರುತ್ತಲ್ಲ, ಆ ರೀತಿ 2ನೇ ಛ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಡಿಮೆನೆ. ಸೊ ಬಹುಶಃ ನೀವು ಮಿಥುನ ರಾಶಿಯ ಬೇರೆ ನಕ್ಷತ್ರಗಳು ಕೆ ಅಥವಾ ಬೇರೆ ಯಾವುದಾದ್ರು ನಕ್ಷತ್ರಗಳ ಹೆಸರನ್ನು ಬಹುಶಃ ನೀವು ತೊಗೊಂಡಿಟ್ಟಿರ್ಬೋದು. ಬಟ್ ಸ್ಟಿಲ್ ಐ ವುಡ್ ಸಜೆಸ್ಟ್, ನಿಮ್ಮ ಅಕ್ಷರ ಪ್ರಕಾರವಾಗಿಯೇ ನೀವು ಹೆಸರನ್ನು ಅಟ್ಲೀಸ್ಟ್ ನಿಮ್ಮ ಜನ್ಮ ನಿಮ್ಮ ನಾಮಕರಣದ ಸಮಯದಲ್ಲಾದ್ರೂ ಜನ್ಮನಾಮವಂತಂದ ಆಗಲಿ ನೀವು ಖಂಡಿತ ಹೆಸರನ್ನು ಬಳಸೋದು ತುಂಬ ಒಳ್ಳೆಯದು. ತುಂಬ ಜನ ಮನೆ ದೇವ್ರ ಹೆಸರನ್ನು ಇಡ್ತೀರಾ, ಖಂಡಿತ ಮಾಡಬಹುದು ಜನ್ಮನಾಮದ ಸಮಯದಲ್ಲಿ. ಅಂದರೆ ನೀವು ಬೇಸಿಕಲಿ ನಾಮಕರಣದ ಶಾಸ್ತ್ರವನ್ನು ಮಾಡಿದಾಗ 3 ರೀತಿಯಾದ ಹೆಸರುಗಳನ್ನ ಬೇಸಿಕಲಿ ನೀವು ಚೂಸ್ ಮಾಡಬೇಕು. ಕೆಲವರು 5 ಹೆಸರುಗಳನ್ನ ನೋಡ್ತಾರೆ, 7 ಹೆಸರುಗಳನ್ನ ನೋಡ್ತಾರೆ. 3 ಅಂತೂ ನೀವು ಖಂಡಿತ ಇಡಬೇಕು. ಒಂದು ನಕ್ಷತ್ರದ ಅಧಿಪತಿಗೆ ಬರುವಂತಹ, ಚರಣಕ್ಕೆ ಅಧಿಪತಿಯಾಗಿ ಬರುವಂತಹ ಹೆಸರನ್ನ ನೀವು ಇಡಲೇಬೇಕು. ಮನೆ ದೇವರನ್ನ ಹೆಸರನ್ನ ಇಡಲೇಬೇಕು. ಅಥವಾ ಹಿರಿಯರು ಅಥವಾ ಅಂತಲ್ಲ, ಈ 3 ಹೆಸರನ್ನ ಇಟ್ಟು ಮಗುವಿಗೆ ನಾಮಕರಣದ ಶಾಸ್ತ್ರದ ಸಮಯದಲ್ಲಿ ಮಾಡಬೇಕು. ವ್ಯಾವಹಾರಿಕ ನಾಮ ಅಂತ ಹೇಳಿ ನೀವು ಬೇಕಾದ್ರೆ ಬೇರೆ ಹೆಸರನ್ನ ನ್ಯೂಮರಾಲಜಿಕಲಿ ನೀವು ತುಂಬ ಶೈನ್ ಆಗುವಂಥ ರೀತಿಯಲ್ಲಿ, ಪ್ರಾಸ್ಪರಿಟಿ ಆಗುವಂಥ ರೀತಿಯಲ್ಲಿ ಒಳ್ಳೆ ಹೆಸರನ್ನು ನ್ಯೂಮರಾಲಜಿಕಲಿ ಖಂಡಿತ ಇಟ್ಕೊಳ್ಬೋದು. ಆ ರೀತಿಯೂ ಕೂಡ ಸಾಧ್ಯತೆಗಳು ಇರುತ್ತೆ. ತುಂಬ ಜನ ನೀವು ಕನ್ಸಲ್ಟೇಷನ್ಸ್ ತೊಗೊಳ್ತಿರ್ತಾರೆ, ಅವಾಗ ನಾನು ತಿಳಿಸಿರ್ತೇನೆ ನಿಮಗೆ ಯಾವ ಹೆಸರನ್ನ ಇಟ್ಟರೆ ಒಳ್ಳೆಯದು ಮಗುವಿನ. ಯಾಕಂದರೆ ಮಗು ಹೆಸರನ್ನ ಇಡೋದೊಂದು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಆಗಿಬಿಟ್ಟಿದೆ ಇವಾಗೆಲ್ಲ. ಯಾವ ಹೆಸರು ಇಡಬೇಕಪ್ಪ? ಯಾಕಂದರೆ ಒಂದ್ಸಲ ಇಟ್ಟ ಮೇಲೆ ನೀವು ಚೇಂಜಸ್ ಮಾಡಲಿಕ್ಕೆ ಖಂಡಿತ ಕಷ್ಟ. ನಿಮ್ಮ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಪ್ರತಿಯೊಂದು ಇದರಲ್ಲೂ ಕೂಡ ಹೆಸರುಗಳು ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಸೊ ಬಟ್ ಸ್ಟಿಲ್ ಒಳ್ಳೆ ಹೆಸರನ್ನ ಚೂಸ್ ಮಾಡಿ. ಆ ಮಗುವಿನ ಆಯುಷು, ಆರೋಗ್ಯ, ಪ್ರಾಸ್ಪರಿಟಿ, ಸಕ್ಸಸ್ಸು, ಮಗು ಎಜುಕೇಷನ್ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಆಗಬೇಕು ಅನ್ನೋ ರೀತಿಯಲ್ಲಿ ಖಂಡಿತ ಗೊತ್ತಾಗಲಿಲ್ಲ ಕನ್ಸಲ್ಟೇಷನ್ಸ್ ಮೂಲಕ ನೀವು ತಿಳ್ಕೊಳ್ಬೋದು ಯಾವ ಹೆಸರುಗಳನ್ನ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿ. ಕಾಣ್ತಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ತಿಳಿಸ್ಕೊಡ್ತಾರೆ ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು. ಈವನ್ ರಿಟರ್ನ್ ಜಾತಕಗಳು ಸಹ ನಿಮಗೆ ಸಿಗುತ್ತೆ ನಮ್ಮ ಕಡೆಯಿಂದ. ಸೊ ನೀವು ಅದನ್ನು ಸಹ ಮಾಡ್ಕೊಳ್ಬೋದು. ಕಾಲ್ ಮಾಡಿದ್ರೆ ನಿಮಗೆ ತಿಳಿಸ್ಕೊಡ್ತಾರೆ, ಅದೆಲ್ಲ ಡೀಟೇಲ್ಸ್ ನಿಮಗೆ ಸಿಗುತ್ತೆ. 2026 ನಾವು ಟೋಟಲ್ ಮಾಡಿದಾಗ ಬರುವಂಥದ್ದು 10, ಅದಕ್ಕೆ ಸಬ್ ಟೋಟಲ್ ಮಾಡಿದ್ರೆ ಮತ್ತೆ ಬರುವಂಥದ್ದು 1. ಸೊ 1 ಮಿಥುನ ರಾಶಿಗೆ, ಮಿಥುನ ರಾಶಿ ಅಧಿಪತಿ ಬುಧ ಬರುವಂಥದ್ದು. ಸೊ ಈಗ ನಕ್ಷತ್ರಕ್ಕೆ, ಆರಿದ್ರ ನಕ್ಷತ್ರಕ್ಕೆ ಅಧಿಪತಿ ಬರುವಂಥದ್ದು ರಾಹು. ಸೊ ಎಲ್ಲೋ ತುಂಬ ಖರ್ಚಾಗ್ತಾ ಹೋಗುತ್ತೆ ದುಡ್ಡು ನಿಮಗೆ. ಹೇಗೆ ಅಂತಂದರೆ ಎಷ್ಟೇ ಲೆಕ್ಕಾಚಾರ ಇಡಿ, ಎಷ್ಟೇ, ಯಾಕಂದರೆ ಮಿಥುನ ರಾಶಿಯವರೆಗೆ ರಾಶಿಯ ತತ್ವ ಹೇಗೆ ಅಂದರೆ, ನೀವು ಯಾವಾಗಲೂ ತುಂಬ ಗಮನಿಸ್ತೀರಾ ದುಡ್ಡಿನ ವಿಚಾರದಲ್ಲಿ, ಪ್ರತಿಯೊಂದರಲ್ಲೂ ಲೆಕ್ಕಾಚಾರ ಇಟ್ಟಿರ್ತೀರ. ಪ್ರತಿಯೊಂದು ಈವನ್ ಮಾತಿನಲ್ಲೂ ಲೆಕ್ಕಾಚಾರ, ರಿಲೇಷನ್ಸಲ್ಲೂ ಲೆಕ್ಕಾಚಾರ, ರಿಲೇಷನ್ಶಿಪ್ಪಲ್ಲಿ ಲೆಕ್ಕಾಚಾರ ಇರುತ್ತೆ, ಮನುಷ್ಯರ ಜೊತೆ ಲೆಕ್ಕಾಚಾರ ಇರುತ್ತೆ, ಬಡ್ಡಿ ಇರ್ಬೋದು, ವ್ಯವಹಾರ ಇರ್ಬೋದು, ಪ್ರತಿಯೊಂದು ಯು ವಿಲ್ ಬಿ ವೆರಿ ಕ್ಯಾಲ್ಕುಲೇಟಿವ್. ಬಟ್ ಈ ರಾಹುವಿನ ನಕ್ಷತ್ರ ಏನು ಮಾಡುತ್ತೆ, ನಿಮ್ಮ ಲೆಕ್ಕಾಚಾರಕ್ಕೆ ತುಂಬ ಮೋಸ ಮಾಡುತ್ತೆ. ಎಲ್ಲೋ ಒಂದು ಕಡೆ ಎಷ್ಟು ನಾನು ಕೂಡಿರ್ತೀನಿ ಮೇಡಮ್ ಅಕೌಂಟಲ್ಲಿ ದುಡ್ಡು ಖಂಡಿತ ಬರುತ್ತೆ, ಬಟ್ 1 ರೂಪಾಯಿನೂ ಇರೋದಿಲ್ಲ. ಈವನ್ ಮನೆಯಲ್ಲಿ ಕೂಡ ಇಟ್ಟಿರ್ತೀವಿ, ಇರೋದೇ ಇಲ್ಲ. ಎಲ್ಲಿ ಹೆಂಗೆ ಹೋಗುತ್ತೆ, ಹೆಂಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಅದೇ ರೀತಿಯ ಸಂದರ್ಭ ಕೂಡ ನೀವು 2026 ಅನುಭವಿಸ್ತೀರಾ. ಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ತುಂಬ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಹೆಲ್ತ್ ಇಶ್ಯೂಸ್ ಸ್ವಲ್ಪ ಹೆಚ್ಚಾಗಿ ಕಾಣುವಂಥದ್ದು ಕೂಡ ನಾವು ಕಾಣ್ತಿದ್ದೀವಿ. ಫಾರಿನ್ಗೆ ಹೋಗುವಂಥವ್ರು, ಬಿಸ್ನೆಸ್ ಮಾಡ್ತಿರೋಂಥವ್ರು, ಮತ್ತು ಈ ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತಿರೋಂಥವ್ರು,
ಮನೇಲೇ ಕೂತು ಏನಾದ್ರು ವ್ಯವಹಾರ ಮಾಡಬೇಕು ಅಂತ ಇರೋಂಥವ್ರು ಅಂಥವ್ರುಗಳಿಗೆ ಒಳ್ಳೆ ಸಮಯ. 2026 ಇಸ್ ಗೋಯಿಂಗ್ ಟು ಬಿ ಅ ವೆರಿ ಗುಡ್ ಇಯರ್. ಫ್ರೀಲಾನ್ಸಿಂಗ್ ವರ್ಕಿಂದನೇ ನಿಮಗೆ ಫಾರಿನ್ಗೆ ಹೋಗೋ ಆಪರ್ಚುನಿಟಿ ಸಿಗುತ್ತೆ. ಅದರ ನಕ್ಷತ್ರದವರಾಗಿದ್ದರೆ ಖಂಡಿತ ನಿಮಗೆ ಬೆನಿಫಿಟ್ ಖಂಡಿತ ಇದೆ 2026ಅಲ್ಲಿ. ಅದರಲ್ಲೂ ಫ್ರೀಲಾನ್ಸಿಂಗ್ ಮಾಡ್ತೀನಿ, ನಾನು ಮನೇಲೇ ಇದ್ದು ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಬೇರೆ ಬೇರೆ. ಈ ಫ್ರೀಲಾನ್ಸಿಂಗ್ ಅಂದರೆ ಏನು, ನಿಮಗೆ ಒಂದು ಕಡೆ ಅಂತ ಇರೋದಿಲ್ಲ, ಹಲವಾರು ಕಡೆಯಿಂದ ನಿಮಗೆ ಕೆಲಸ ಬರುತ್ತೆ, ಹಲವಾರು ಜನಗಳಿಗೆ ನೀವು ಸಪೋರ್ಟ್ ಮಾಡ್ತಿರ್ತೀರ, ರೈಟ್? ಸೊ ಅದೇ ರೀತಿಯಲ್ಲೇ ಇದು ಫ್ರೀಲಾನ್ಸಿಂಗಲ್ಲೂ ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ, ಚೆನ್ನಾಗಿದೆ. ಅದರಿಂದನೇ ನೀವು ಫಾರಿನ್ಗೆ ಹೋಗುವಂಥ ಆಪರ್ಚುನಿಟೀಸು ಇದೆ. ಟ್ರಾವೆಲರ್ಸ್ಗೆ ತುಂಬ ಒಳ್ಳೆ ಸಮಯ 2026. ಕೆಲಸ ಬಿಡಬೇಕು ಅನ್ನೋ ಸ್ಟೇಜ್ ಬರುತ್ತೆ. ಕೆಲಸಕ್ಕೆ ಹೋಗ್ತಿರೋಂಥವ್ರು, ಜಾಬಲ್ಲಿರೋಂಥವ್ರು ಸಾಕಪ್ಪ ನನಗೆ ಕೆಲಸ ಬಿಟ್ಬಿಡೋಣ ಅನ್ನೋಷ್ಟು ಸ್ಟೇಜ್ ಬರುತ್ತೆ 2026ಅಲ್ಲಿ. ಬಟ್ ಸ್ಟಿಲ್ ನೀವು ಅದನ್ನು ತಡಿಬೇಕು. ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ರಾಂಗ್ ಡಿಸಿಷನ್. ಅದು ನಿಮಗೆ ತುಂಬ ಕೆಟ್ಟ ಡಿಸಿಷನ್ ಆಗುತ್ತೆ, ತಡಿಬೇಕಾಗತ್ತೆ. ನೀವು ಕೆಲಸ ಸಿಗುವಂಥದ್ದು ಆಪರ್ಚುನಿಟೀಸ್ ತುಂಬ ಕಡಿಮೆ. ಸೊ ಹಾಗಾಗಿ ಬಿಡುವಾಗ ಒಂದು ಸ್ಟೆಪ್ ನೀವು ಯೋಚನೆ ಮಾಡಿ ಬಿಟ್ಟರೆ ನನಗೆ ಮತ್ತೆ ಬೇರೆ ಕೆಲಸ ಸಿಗುತ್ತಾ, ಅಥವಾ ನನ್ನ ಹತ್ರ ಆಲ್ರೆಡಿ ಇದೆಯಾ, ನಿಮ್ಮ ಹತ್ರ ಆಲ್ರೆಡಿ ಆಫರ್ ಲೆಟರ್ ಇದ್ದು ಬೇರೆ, ಖಂಡಿತ ನೀವು ಅದನ್ನು ಡಿಸಿಷನ್ ತೊಗೊಳ್ಳಿ. ಚೆನ್ನಾಗಿದೆ. ಇಲ್ಲ ಅಂತಂದರೆ ಖಂಡಿತ ಬಿಡೋದು ಬೇಡ. ಒಳ್ಳೆ ವರ್ಷ ಮುಂದುವರ್ಸ್ಕೊಳ್ತಾ ಹೋಗಿ. ಇನ್ನೂ ಸ್ಟೇಜಸ್ ಆ ಥರ ಬರುತ್ತೆ, ಆ ಒಂದು ಕ್ಲಾಶಸ್ ಆ ಥರ ಆಗ್ಬೋದು, ಅಥವಾ ಸಮಸ್ಯೆಗಳು ಆ ಥರ ಆಗ್ಬೋದು. ಸೊ ಸ್ಟೇಜಸ್ ಬರ್ಬೋದು. ಬಟ್ ಸ್ಟಿಲ್ ಐ ವುಡ್ ಸೇ ಸ್ವಲ್ಪ ತಡೆದು ಹೋದರೆ ನಿಮಗೆ ಇನ್ನೊಂದಷ್ಟು 1-2-3 ತಿಂಗಳಾದ್ಮೇಲೆ ಮತ್ತೆ ಯು ಫೀಲ್ ರಿಲ್ಯಾಕ್ಸ್ಡ್. ಹೋಗ್ಲಿ ಬಿಡು, ಇದೇ ಸರಿ ಇದೆ, ನಾನು ಬೇರೆ ಕಡೆ ಹೋಗಿದ್ರೆ ಮತ್ತೆ ಸಮಸ್ಯೆ ಆಗ್ತಿತ್ತೇನೋ ಅಂತ ಹೇಳಿ. ವಿಶೇಷವಾಗಿ ಈ ಒಂದು ಬ್ರೇಸ್ಲೆಟ್ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು, ಮಿಥುನ ರಾಶಿಯಾಗಿದ್ದು ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರಿಗೆ 2026ಗೆ ನಾನು ಸಜೆಸ್ಟ್ ಮಾಡ್ತಿರೋಂಥದ್ದು ತುಂಬ ಒಳ್ಳೆ ಪಾಸಿಟಿವ್ ಆಗಿ ನಿಮಗೆ ಎಲ್ಲ. ಯಾಕಂದರೆ ನಿಮಗೆ ಬೇಗ ದೃಷ್ಟಿ ಆಗೋದು ಜಾಸ್ತಿ, ಜನಗಳ ಕಣ್ಣು ಜಾಸ್ತಿ ಬೆಳತ್ತೆ, ಬೇಗ ದೃಷ್ಟಿ ಆಗುತ್ತೆ. ಒಂದು ಸ್ವಲ್ಪ ಕೆಲಸ ಆಗ್ತಿದ್ದಂಗೆ ಏನೋ ಮತ್ತೆ ಹಡಲ್ಸು, ಅಲ್ಲೇನೋ ಅಡೆತಡೆ, ಏನೋ ಒಂದು ವಾರ ಚೆನ್ನಾಗಿ ನಡೀತು ಮೇಡಮ್, ಒಂದು ತಿಂಗಳು ಚೆನ್ನಾಗಿ ನಡೀತು, ಮತ್ತೇನೋ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ ಅಂತ. ಇವೆಲ್ಲ ನಿಮಗೆ ಬರ್ತಿರೋಂಥ ಒಂದು ಹರ್ಡಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ನೀವು ಈ ಒಂದು ಬ್ರೇಸ್ಲೆಟ್ ನಿವಾರಣೆ ಮಾಡುತ್ತೆ. ಎಷ್ಟೋ ಜನಕ್ಕೆ ಲಕ್ ಫೇವರ್ ಆಗ್ತಾರಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಇರ್ತೀರಾ, ಅಥವಾ ದುಡ್ಡು ಚೆನ್ನಾಗಿರುತ್ತೆ, ಟ್ಯಾಲೆಂಟೆಡ್ ಇರ್ತೀರಾ, ಟೆಕ್ನಿಕಲಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ನಾಲೆಡ್ಜ್ ಇರುತ್ತೆ ನಿಮಗೆ. ಪ್ರತಿಯೊಂದು ಕ್ಷೇತ್ರ, ನಾನು ಸ್ಟಾಕ್ ಮಾರ್ಕೆಟ್ ಅಂತಲೇ ಹೇಳ್ತಿಲ್ಲ, ಪ್ರತಿಯೊಂದು ಬಿಸ್ನೆಸ್ ರಿಲೇಟೆಡ್ ಥಿಂಗ್ಸಲ್ಲೂ ಒಳ್ಳೆ ಇದಿರುತ್ತೆ. ಬಟ್ ನಂದೇ ಯಾಕೆ ಪಾಸ್ ಆಗಲ್ಲ, ನಂದೇ ಯಾಕೆ ಸೆಲೆಕ್ಟ್ ಆಗಲ್ಲ ಅನ್ನೋಂಥದ್ದು ಲಕ್ ಫೇವರ್ ನಿಮಗೆಲ್ಲೋ ಒಂದು ಕಡೆ ಅದು ಮೋಸ ಮಾಡ್ತಿರುತ್ತೆ. ಸ್ವಂತ ಸಂದರ್ಭದಲ್ಲೂ ಕೂಡ ಈ ಒಂದು ಬ್ರೇಸ್ಲೆಟ್ ನಿಮಗೆ ತುಂಬ ಒಂದು ಅತ್ಯುತ್ತಮ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ಅಟ್ರಾಕ್ಟ್ ಆಗ್ತೀರಾ, ನೀವು ಜನಗಳಿಗೆ ಅಟ್ರಾಕ್ಟ್ ಆಗ್ತೀರಾ, ಬಿಸ್ನೆಸ್ಸಲ್ಲಿ ಅಟ್ರಾಕ್ಟ್ ಆಗ್ತೀರಾ, ದುಡ್ಡಿನ ವಿಚಾರದಲ್ಲಿ ಅಟ್ರಾಕ್ಟ್ ಆಗ್ತೀರಾ. ನೆಗೆಟಿವ್ ಥಿಂಗ್ಸ್ನು ಕೂಡ ಇದು ಅಟ್ರಾಕ್ಟ್ ಖಂಡಿತ ಮಾಡುತ್ತೆ. ಬಟ್ ಏನು ಮಾಡುತ್ತೆ ಗೊತ್ತಾ, ಇವೆಲ್ಲ ನಿಮಗೆ ಅಟ್ರಾಕ್ಟ್ ಮಾಡಿದಾಗ ನಿಮ್ಮವರೆಗೂ ಅದು ನಿಮಗೆ ರೀಚ್ ಆಗೋಕ್ಕೆ ಬಿಡೋದಿಲ್ಲ. ನೆಗೆಟಿವ್ ಥಿಂಗ್ಸ್ನ ಇದು ರಿವರ್ಸ್ ಮಾಡಿಬಿಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಎ ವೆರಿ ಗುಡ್ ಇದು ಪರಿಹಾರ. ಇದರ ಜೊತೆಗೆ ವಿಶೇಷವಾಗಿ ನೀವು ಓಂ ಅಂಗಾರಕಾಯ ನಮಃ, ಅಥವಾ ಈ ಮಿಥುನ ರಾಶಿಗೆ ಸಂಬಂಧಪಟ್ಟಂಗೆ ಹೇಳ್ಬೋದು. ಇಲ್ಲ ಬೆಸ್ಟ್ ಅಂದರೆ ನೀವು ರಾಹುವಿನ ಸಮಸ್ಯೆಗಳಿಗೆ ಹೇಳಿ ಓಂ ದುಮ್ ದುರ್ಗಾಯ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯದು. ಇನ್ನೊಂದ್ಸಲ ಹೇಳ್ತೀನಿ, ಓಂ ದುಮ್ ದುರ್ಗಾಯ ನಮಃ ಪ್ರತಿನಿತ್ಯ 108 ಸಲ. ಮತ್ತು ದುರ್ಗಾ ಸಪ್ತಶತಿ ಅಂತಲೂ ನಿಮಗೆ ಬುಕ್ಸ್ ಇರುತ್ತೆ, ಅಥವಾ ಶತಿ ಪಾರಾಯಣ ಅಂತೆಲ್ಲ ಮಾಡ್ತಿರ್ತಾರೆ, ಅಂಥವು ಕೂಡ ಮಾಡಿಸಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಹೆಸರಿಗೆ ತುಂಬ ಒಳ್ಳೆ ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ. ಆ್ಯಂಡ್ ಮೇನ್ಲಿ ನಾನು ತುಂಬ ಜನಕ್ಕೆ ಹೇಳೋದು ಮರ್ತೆ, ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ನನ್ನ ಒಂದು ಪರಿಹಾರಗಳನ್ನ ನಿಮ್ಮ ಲೈಫಲ್ಲಿ ತೊಗೊಂಡು ತುಂಬ ಜನ ಮೆಸೇಜಸ್ ಮಾಡಿದ್ದೀರಾ, ಕಾಲ್ ಮಾಡಿ ತಿಳಿಸಿದ್ದೀರಾ, ಕಾಮೆಂಟ್ಸಲ್ಲಿ ಹಾಕ್ತಿದ್ದೀರಾ, ಮ್ಯಾಮ್ ನಿಮ್ಮ ಸರಳ ಪರಿಹಾರ ನನಗೆ ವರ್ಕ್ ಆಯಿತು, ನಂಗೆ ಅದರಿಂದ ಬೆನಿಫಿಟ್ ಆಯಿತು, ಥ್ಯಾಂಕ್ ಯು ಸೋ ಮಚ್ ಮಾ. ನೀವು ಹತ್ರ ಹೇಳಿದಾಗ ನಮ್ಗೆ ಇನ್ನೂ ಒಂದಷ್ಟು ಪಾಸಿಟಿವ್ ಥಿಂಗ್ಸ್ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಹೌದಪ್ಪ, ನಾವು ಏನೋ ಒಂದು ನಿಮಗೆ ಹೆಲ್ಪ್ ಮಾಡಿದ್ದೀವಿ, ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ತಂದಿದ್ದೀವಿ ಅನ್ನೋದು ಕೂಡ ನಮಗೂ ಕೂಡ ತುಂಬಾ ಧನ್ಯವಾದ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನು ಹಲವಾರು ನಿಮಗೆ ಒಳ್ಳೆಯದಾಗಿರೋದನ್ನ ಖಂಡಿತ ಹಾಕಿ. ಯಾರ್ಯಾರು ಆರಿದ್ರ ನಕ್ಷತ್ರ ನೋಡಿದ್ರೆ ಅವರು ಸಹ ನೀವು ಕಮೆಂಟ್ ಸೆಕ್ಷನ್ ಕಳಿಸಿ, ನನಗೂ ಸಹ ಗೊತ್ತಾಗುತ್ತೆ. ಅಕಸ್ಮಾತ್ ನೀವಿಲ್ಲ, ನಿಮ್ಗೆ ಗೊತ್ತಿರೋರು ಇರ್ತಾರೆ, ನಿಮ್ಮ ರಿಲೇಟಿವ್ಸ್ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಸಿಬ್ಲಿಂಗ್ಸ್ ಇರ್ತಾರೆ, ಅವ್ರಿಗೂ ಸಹ ಇದನ್ನು ಫಾರ್ವರ್ಡ್ ಮಾಡಿ, ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತೀರಾ. ಕೆಲವು ಲಕ್ಕಿ ನಂಬರ್ಸ್ ತಿಳಿಸ್ಕೊಡ್ತೀನಿ, ಯಾವ ಒಂದು ಲಕ್ಕಿ ನಂಬರ್ಸ್ನ ನೀವು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿ. ಬೇಸಿಕಲಿ 1 ಅಂತೂ ಒಳ್ಳೆಯದೇ, ಯಾಕೆಂದರೆ ಆ ವರ್ಷದ ಕ್ಯಾಲೆಂಡರ್ ವರ್ಷದ ನಿಮಗೆ ಆ ಸಂಖ್ಯೆ ಏನು ಬರುತ್ತೆ ನಿಮಗೆ ಖಂಡಿತ ಲಕ್ ಫೇವರ್ ಕೊಡುತ್ತೆ. ಅದರಲ್ಲಿ ಆರಿದ್ರ ನಕ್ಷತ್ರ ಸಂಖ್ಯೆ 6 ಬರುವಂಥದ್ದು, ಅಂದರೆ ಆರಿದ್ರ ನಕ್ಷತ್ರದ ಅಧಿಪತಿ 4. ಸೊ 1, 4 and 6 ವಿಲ್ ಬಿ ಯುವರ್ ಲಕ್ಕಿ ಫಾರ್ 2026. ಈ ವರ್ಷಕ್ಕೆ ಈ 3 ಸಂಖ್ಯೆಗಳು ತುಂಬ ಒಳ್ಳೆಯದು. ಬುಧವಾರ ತುಂಬ ಒಳ್ಳೆಯ ದಿನ. ನಿಮಗೆ ಯಾವುದೋ ಒಂದು ಪ್ರಾರಂಭ ಮಾಡಬೇಕು, ಏನೋ ಒಂದು ಅಂಗಡಿ ಓಪನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಹೊಸದಾಗಿ ನಾನು ಏನೋ ಒಂದು ಅಂದ್ಕೊಳ್ತಿದ್ದೀನಿ ಮೇಡಮ್, ಮೈಂಡಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಒಳ್ಳೆ ದಿನ ಯಾವುದು, ಒಳ್ಳೆ ಸಂಖ್ಯೆಗಳು ಯಾರು ಕೇಳ್ತಿರ್ತೀರಾ. ಇದೆಲ್ಲ ನೀವು ಕನ್ಸಲ್ಟೇಷನ್ಗಿಂತ ನೀವು ಪ್ರೋಗ್ರಾಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ನಂಬರ್ಸ್ನ ನೀವು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಇದು ಬಿಟ್ಟು ಜಾತಕದ ವಿಚಾರವಾಗಿ ನಾನು ಆಲ್ರೆಡಿ ತಿಳಿಸಿದ್ದೆ, ನೀವು ಕನ್ಸಲ್ಟೇಷನ್ ಮೂಲಕ ನೀವು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು, ಅದ್ರ ಪ್ರಕಾರ ನೀವು ತಿಳ್ಕೊಳ್ಬೋದು. ಇಷ್ಟು ಹೇಳ್ತಾ ಅದರ ನಕ್ಷತ್ರದವರೆಗೂ ಸಹ ಒಳ್ಳೆಯದಾಗಲಿ, ಕ್ಯಾಲೆಂಡರ್ ವರ್ಷ ಬದಲಾವಣೆ ಸಕ್ಸಸ್ ಸಿಗಲಿ ಅಂತ ನಾನು ಸಹ ಪ್ರಾರ್ಥನೆ ಮಾಡ್ಕೊಳ್ತೀನಿ ದೇವರ ಹತ್ರ. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳನೇ ಭವಂತು. ಧನ್ಯವಾದಗಳು.